ಹಾಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ದಿನನಿತ್ಯ ನಡೆಯುವಂತಹ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೂ ಹಾಗೂ ಗ್ರೂಪ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಪ್ರತಿದಿನವೂ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ನೀವು ವೀಕ್ಷಿಸಬಹುದು. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲಬಲ್ ಇರ್ತದೆ. ಸೊ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅಥವಾ ನಮ್ಮ ಪ್ರಾರ್ಥನೆ ಸಫಲವಾಗುವಂಥದ್ದು ಯಾವಾಗ ಎಂದು ನಾವು ಧ್ಯಾನಿಸಲಿದ್ದೇವೆ. ಸತ್ಯವೇದದ ಮೂಲಕವಾಗಿ ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ ಅಥವಾ ಸಫಲ ಕಾಣುವಂಥದ್ದು ಯಾವಾಗ ಅಥವಾ ಯಾವ ಕಾರ್ಯಗಳನ್ನು ಮಾಡುವಾಗ ಎಂದು ನಾವು ಧ್ಯಾನಿಸಲಿದ್ದೇವೆ. ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ಸುಂದರ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ವಿಡಿಯೋವನ್ನ ಮಾತನಾಡುವಾಗ ದೇವರೇ, ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ್ಯ, ಈ ವಿಡಿಯೋ ಕೇಳುವ ಸಹೋದರ ಸಹೋದರಿಯ ಹೃದಯದಲ್ಲಿ ಮಾತನಾಡಿ ವಾಕ್ಯಗಳು ಅವರ ಜೀವಿತವನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಕೆಲವೊಂದು ವಚನಗಳನ್ನ ಧ್ಯಾನಿಸೋಣ. ನಮ್ಮ ಪ್ರಾರ್ಥನೆಗೆ ಅಂದ್ರೆ ನಾವು ಮಾಡುವ ಪ್ರಾರ್ಥನೆಗಳು ಯಾವಾಗ ಸಫಲವಾಗ್ತದೆ ಎಂದು ಸ್ಪಷ್ಟವಾಗಿ ಒಂದು ಯೋಹಾನನ ಪತ್ರಿಕೆಯಲ್ಲಿ ನಾವು ಕಾಣಬಹುದಾಗಿದೆ. ಒಂದು ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಿಂದ ನಾವು ನೋಡುವುದಾದರೆ ಅಲ್ಲಿ ಅನೇಕ ಸಂಗತಿಗಳನ್ನ ಪ್ರಸ್ತಾಪಿಸುವುದನ್ನ ಕಾಣಲ್ಪಡ್ತೇವೆ. ಯಾವ ಸಂಗತಿ ಎಂದರೆ, ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಾವು ಪ್ರೀತಿಯಲ್ಲಿ ನಡೆದರೆ ಮನಸ್ಸು ಸಮಾಧಾನ ಉಂಟಾಗುವುದಲ್ಲದೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವಂಥದ್ದಾಗಿದೆ, ನಮ್ಮ ಪ್ರಾರ್ಥನೆ ಸಫಲವಾಗುವಂಥದ್ದಾಗಿದೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗೆ ಇಷ್ಟು ದಿನದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಸಫಲತೆ ಕಾಣ್ತಾ ಇಲ್ಲ ಅನ್ನೋದಾದ್ರೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ. ಇಂದು ನಾವು ಈ ವಾಕ್ಯದ ಮೂಲಕ ನಮ್ಮ ಕೊರತೆಗಳನ್ನ ನಾವು ಸರಿಪಡಿಸಿಕೊಳ್ಳಲು ನಮ್ಮನ್ನ ಕರ್ತನ ಕರಗಳಿಗೆ ಒಪ್ಪಿಸಿಕೊಡುವವರಾಗಿರೋಣ. ಮೊದಲನೇದಾಗಿ ನಾವು ನೋಡುವುದಾದರೆ 3ನೇ ಅಧ್ಯಾಯದ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 22ನೇ ವಚನ ಮೊದಲನೇದಾಗಿ ನಾವು ಓದಿಕೊಳ್ಳುವುದಾದರೆ, ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನ ಮಾಡುವವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಮೊದಲನೇದಾಗಿ ನಮ್ಮ ಪ್ರಾರ್ಥನೆಗೆ ನಾವು ಬೇಡಿಕೊಂಡಾಗ ಆತನಿಂದ ಅಂದ್ರೆ ದೇವರಿಂದ, ಯೇಸು ಕ್ರಿಸ್ತನಿಂದ ಏನಾದ್ರೂ ನಾವು ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಬೇಕಂದ್ರೆ ಮೊದಲನೇದಾಗಿ ಏನು ಬೇಕೆಂದು ವಾಕ್ಯ ಹೇಳ್ತಾ ಇದೆ, ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕು. ದೇವರ ವಾಕ್ಯವನ್ನ, ದೇವರು ಹೇಳುವಂತಹ ಕಾರ್ಯಗಳನ್ನ ನಾವು ಚಾಚು ತಪ್ಪದೆ ಪಾಲಿಸುವವರಾಗಬೇಕು, ಕೈಗೊಂಡು ನಡೆಯಬೇಕು. ನಮ್ಮ ಜೀವಿತದಲ್ಲಿ ಬರೀ ನಾವು ಅನೇಕರ ಜೀವಿತದಲ್ಲಿ ನೋಡುವಾಗ ನಾನು ಹಾಗೆ ಮಾಡ್ತೇನೆ, ದೇವರಿಗೋಸ್ಕರ ಈ ಕಾರ್ಯಗಳನ್ನ ಮಾಡ್ತೇನೆ ಎಂದು ಬಾಯಿ ಮಾತಿನಲ್ಲಿ ಹೇಳ್ತಾರೆ, ಆದರೆ ಅವರ ಜೀವಿತದಲ್ಲಿ ಅವರ ಮನಸ್ಸಿನಲ್ಲಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಿಲ್ಲ. ಎಷ್ಟೋ ಜನರ ಬಾಯಲ್ಲಿ ಆಜ್ಞೆಗಳಿದೆ, ಆದರೆ ಜೀವಿತದಲ್ಲಿ ಆಜ್ಞೆಗಳಿರೋದಿಲ್ಲ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಬೇಕಾದ್ರೆ ನೀವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ ದೇವರ ಸಮ್ಮುಖದಲ್ಲಿ ನೀವು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ನೀವು ಕಂಡುಕೊಳ್ಳಬಹುದು. ಮೊದಲನೇದಾಗಿ ಆಜ್ಞೆನ ಕೈಗೊಂಡು ನಡೆಯಬೇಕು. ಎರಡನೇದಾಗಿ ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನ ಮಾಡುವವರಾಗಿರ್ಬೇಕು. ಆತನ ಎಣಿಕೆಯಲ್ಲಿ ಯಾವುದು ಸರಿ ತಪ್ಪು ಎಂದು ನಾವು ಗುರುತಿಸಿ ಉತ್ತಮವಾದದ್ದು ಯೋಗ್ಯವಾದದ್ದು ಯಾವುದೆಂದು ನಾವು ತಿಳಿದುಕೊಂಡು ದೇವರಿಗೆ ಇಷ್ಟವಾಗುವಂತ ಕಾರ್ಯಗಳನ್ನ ನಾವು ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂತದ್ದಾಗಿದೆ. ದಾವೀದನ ಜೀವಿತದಲ್ಲಿ ದೇವರು ಅವನ ಕುರಿತಾಗಿ ಹೇಳುವ ಸಾಕ್ಷಿ ಏನಂದ್ರೆ, ದೇವರ ಮನಸ್ಸಿಗೆ ಒಪ್ಪುವಂತಹ ಕೆಲಸವನ್ನ ಮಾಡುವಂಥವನು ದಾವೀದನಾಗಿದ್ದನು. ದೇವರಿಗೆ ಏನು ಇಷ್ಟವಾಗ್ತದೋ, ಆತನ ದೃಷ್ಟಿಯಲ್ಲಿ ಯಾವುದು ಮೆಚ್ಚುಗೆ ಆಗಿರುತ್ತದೋ ಅದನ್ನ ತಿಳಿದುಕೊಂಡು ಆತನು ಮಾಡುವವನಾಗಿದ್ದನು. ನಾವು ಈ ದಿನಗಳಲ್ಲಿ
ಅನೇಕ ಪ್ರಯಾಸಗಳನ್ನ ಪಡ್ತಾ ಇದ್ದೇವೆ. ನಮ್ಮ ಪ್ರೇಯಸಿಯನ್ನ, ನಮ್ಮ ಗೆಳೆಯರನ್ನ ಹೇಗೆ ನಾವು ಮೆಚ್ಚಿಸಬೇಕು ಎಂಬ ಪ್ರಯಾಸಗಳನ್ನ ಮಾಡ್ತಾ ಇದ್ದೇವೆ ಹೊರತು ನಾವು ದೇವರನ್ನ ಮೆಚ್ಚಿಸಲು ಪ್ರಯತ್ನ ಮಾಡ್ತಾ ಇದ್ದೇವಾ? ಕೆಲಸಕ್ಕೆ ಹೋಗುವವರು ಯಾರನ್ನ ಮೆಚ್ಚಿಸಲು ಪ್ರಯತ್ನಿಸ್ತಾರೆ? ತಮ್ಮ ಯಜಮಾನರನ್ನ, ಬಾಸ್ಗಳನ್ನ ಮೆಚ್ಚಿಸಲು ಪ್ರಯತ್ನಿಸ್ತಾರೆ. ಆದ್ರೆ ಅವರಿಂದ ಸಿಕ್ಕುವಂಥದ್ದು ಕೇವಲ ಸ್ವಲ್ಪ ಹಣ. ಆ ಹಣ ಏನು ಅವರು ಫ್ರೀಯಾಗಿ ಕೊಡುವಂಥದ್ದಲ್ಲ. ಆ ಹಣ ನೀವು ಕಷ್ಟಪಟ್ಟು ಮಾಡಿದ್ದಕ್ಕೆ ಕೊಡುವಂಥ ಹಣವಾಗಿರ್ತದೆ. ಅದರಲ್ಲೂ ನಾವು ಕಷ್ಟಪಟ್ಟು ದುಡಿದು ಕೂಡ ನಾವು ಅವರನ್ನ ಮೆಚ್ಚಿಸಲು ಪ್ರಯತ್ನಿಸ್ತೇವೆ. ಕುಟುಂಬದಲ್ಲಿ ಅನೇಕರನ್ನ ಮೆಚ್ಚಿಸಲು ಪ್ರಯತ್ನಿಸ್ತೇವೆ. ಆದರೆ ನಾವು ಯಾರನ್ನ ಮೆಚ್ಚಿಸಿದ್ರೂ ಕೂಡ ನಮ್ಮ ಜೀವಿತದಲ್ಲಿ ಪ್ರಯೋಜನವಿಲ್ಲ. ನಮ್ಮ ಸಮಯಗಳು ಅಥವಾ ನಮ್ಮ ಕಾರ್ಯಗಳು, ನಮ್ಮ ಅವಶ್ಯಕತೆ ಅವರ ಜೀವಿತದಲ್ಲಿ ಮುಗೀತು ಎಂದು ಗೊತ್ತಾಗುವಾಗ ನಮ್ಮನ್ನ ಕೇವಲವಾಗಿ ನಡೆಸಿಕೊಳ್ತಾರೆ ಮನುಷ್ಯರಾದವರು. ಆದರೆ ದೇವರ ಆಗಲ್ಲ. ದೇವರ ಆಜ್ಞೆಗಳನ್ನ ಕೈಗೊಂಡು ಆತನಿಗೆ ಇಷ್ಟವಾಗಿರುವಂತ ಕಾರ್ಯಗಳನ್ನ ನಾವು ಮಾಡುವುದಾದ್ರೆ ದೇವರು ಎಂದಿಗೂ ಅದನ್ನ ಮರೆಯುವುದಿಲ್ಲ. ದೇವರು ಅದನ್ನ ಮೆಚ್ಚಿಕೊಳ್ಳುವ ಆತನಾಗಿದ್ದಾನೆ. ದೇವರು ಅದನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಇಂದು ನಮ್ಮ ಜೀವಿತದಲ್ಲಿ ನಮಗೆ ಪ್ರಾರ್ಥನೆಗೆ ಉತ್ತರ ಬೇಕಂದ್ರೆ ಮೊದಲು ನಾವು ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಎರಡನೇದಾಗಿ ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುವುದರಿಂದ ನಾವು ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ನಾವೇನನ್ನ ಬೇಡಿಕೊಂಡ್ರೂ ಸಹ ನಾವು ದೇವರಿಂದ ಹೊಂದಲಿಕ್ಕೆ ಸಾಧ್ಯ. ಯಾವಾಗ ಅಂದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ. ದೇವರ ಮಾತನ್ನ ಯಾರು ಕೇಳ್ತಾರೆ? ಇಂದಿನ ದಿವಸಗಳಲ್ಲಿ ನೋಡುವಾಗ ದೇವರು ಅನೇಕ ಮಾತುಗಳನ್ನ ನಮ್ಗೆ ಹೇಳಿರ್ತಾರೆ. ಆದ್ರೆ ನಾವು ಆ ಮಾತುಗಳನ್ನ ಕೇಳಿಸಿಕೊಂಡು ಮರೆತವರಾಗಿ ಜೀವಿಸ್ತಾ ಇರ್ತೇವೆ. ದಯಮಾಡಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕು. ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಉತ್ತರ ಸಿಗುತ್ತೆ. ಇಂದು ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು, ಎಷ್ಟು ದಿವಸದಿಂದ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಯಾಕೆ ಉತ್ತರ ಸಿಗ್ತಾ ಇಲ್ಲ? ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ಮಾಡುವ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸರಿ, ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಇದೆ ಸರಿ, ಆದರೆ ಅವರ ವೈಯಕ್ತಿಕವಾದ ಜೀವಿತಕ್ಕೆ ಬರುವಾಗ, ವ್ಯಕ್ತಿಗತವಾದ ಜೀವಿತಕ್ಕೆ ಬರುವಾಗ ಆ ಜೀವನದಿಂದ ದೇವರನ್ನ ಮೆಚ್ಚುಗೆ ಪಡಿಸುವಂತ ಕಾರ್ಯಗಳು ಯಾವುದೂ ಇರುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ನಿಮ್ಮ ದೇಹಗಳನ್ನ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವಂತ ಸಜೀವ ಯಜ್ಞವಾಗಿ ನಾವು ದೇವರಿಗೆ ಸಮರ್ಪಿಸಬೇಕು. ಮೀಸಲಾಗಿ ಅಂದ್ರೆ ದೇವರಿಗೋಸ್ಕರ, ಅದಕ್ಕೋಸ್ಕರ ಮಾತ್ರ. ಒಂದು ಮೀಸಲಾತಿ ಅಂತ ಹೇಳುವಾಗ ರಿಸರ್ವೇಶನ್ ಅಂತ ನಾವು ಕರಿತೇವೆ. ಅದಕ್ಕೋಸ್ಕರ ಮಾತ್ರ ಪ್ರತ್ಯೇಕಿಸಲ್ಪಟ್ಟು ನಾವು ಒಂದಕ್ಕೋಸ್ಕರ ನಾವು ಪ್ರತ್ಯೇಕಿಸಲ್ಪಡುವಾಗ ಅದರಲ್ಲಿ ಇನ್ನೊಂದನ್ನು ನಾವು ಸೇರಿಸೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ನಾವು ಪ್ರತ್ಯೇಕಿಸಲ್ಪಟ್ಟಾಗ ನಾವು ಲೋಕದ ವಿಷಯಗಳನ್ನ ಅದರಲ್ಲಿ ಸೇರಿಸುವಾಗ ಅಲ್ಲಿ ಮೀಸಲಾಗಿಯೂ ಇರ್ಲಿಕ್ಕೆ ಆಗೋದಿಲ್ಲ, ಮೆಚ್ಚುಗೆ ಆಗಿರ್ಲಿಕ್ಕೂ ಆಗೋದಿಲ್ಲ. ಅದೇ ರೀತಿಯಾಗಿ ನಾವು ನೋಡುವುದಾದರೆ ಇಂದಿನ ದಿನಮಾನಗಳಲ್ಲಿ ಯವನಸ್ಥರಾಗಿರಬಹುದು, ಕುಟುಂಬವನ್ನು ನಡೆಸುವ ಸಹೋದರ ಸಹೋದರಿಯರಾಗಿರಬಹುದು, ಕೆಲಸ ಕಾರ್ಯಗಳನ್ನ ಮಾಡುವವರಾಗಿರಬಹುದು, ದೇವರಿಗೆ ಮೀಸಲಾಗಿರುವ ಜೀವಿತ ನೀವು ನಡೆಸ್ತಾ ಇದ್ದೀರಾ? ಮೆಚ್ಚುಗೆ ಆಗಿರುವ ಜೀವಿತ ನಡೆಸ್ತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ. ಯಾವುದೆಲ್ಲ ವಿಷಯಗಳನ್ನ ನಾವು ನೆನೆಸ್ಕೊಳ್ತೇವೆ, ಯಾಕೆ ಉತ್ತರ ಸಿಗ್ತಾ ಇಲ್ಲ? ದೇವರು ನನ್ನನ್ನು ಕೈ ಬಿಟ್ಟಿದ್ದಾರಾ, ಮರೆತಿದ್ದಾರಾ? ನಮ್ಮಲ್ಲಿರುವ ಕೊರತೆಗಳನ್ನ ನಾವು ಅನೇಕ ಸಮಯದಲ್ಲಿ ಒಪ್ಪಿಕೊಳ್ಳೋದಿಲ್ಲ. ನನ್ನಲ್ಲಿ ಏನಾದ್ರೂ ಬಲಹೀನತೆ ಇದೆಯಾ, ಅಥವಾ ನಾನೇನಾದ್ರೂ ಈ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂತ ಕಾರ್ಯಗಳನ್ನ ನನ್ನಲ್ಲಿ ಇದೆಯಾ, ನನ್ನ ಗುಣದಲ್ಲಿ ಇದೆಯಾ ಎಂದು ನಾವು ಯಾವಾಗಲೂ ದೇವರ ಮುಂದೆ ಪರೀಕ್ಷೆ ಮಾಡಿಕೊಳ್ಳಬೇಕು. ಮೊದಲು ನಾವು ದೇವರ ಆಜ್ಞೆಗಳನ್ನ ಕೈಗೊಂಡು ಆತನನ್ನ ಮೆಚ್ಚುಗೆ ಉಳ್ಳವರಾಗಿ ನಾವು ನಡೆಯುವುದಾದ್ರೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂತದ್ದಾಗಿದೆ. ಅದೇ ರೀತಿಯಾಗಿ ಕೆಳಗಡೆ ನೋಡುವುದಾದ್ರೆ ದೇವರ ಆಜ್ಞೆ ಯಾವುದೆಂದರೆ, ಈ ಆಜ್ಞೆಯನ್ನ ಕೈಗೊಳ್ಳಬೇಕು ಎಂದು ಬರೆಯಲ್ಪಟ್ಟಿದೆ. ಆದರೆ ಆ ಆಜ್ಞೆ ಯಾವುದು ಎಂದು 23ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನ ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು ಎಂದು ವಾಕ್ಯ ಹೇಳ್ತಾ ಇದೆ. ದೇವರ ಆಜ್ಞೆ ಯಾವುದಾಗಿದೆ ಅಂದರೆ, ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಾವು ನಂಬಬೇಕು. ನಮ್ಮ ಪ್ರಾರ್ಥನೆಗೆ ಮುಖ್ಯವಾಗಿ ಅಡ್ಡಿಯಾಗಿರುವ ವಿಷಯ ಯಾವುದಂದ್ರೆ,
ಕ್ರಿಸ್ತನ ಮೇಲಣ ನಂಬಿಕೆ, ಯೇಸು ಕ್ರಿಸ್ತನ ಹೆಸರಿನ ಮೇಲಿರುವಂತ ನಂಬಿಕೆ ಇಂದು ಅನೇಕರಲ್ಲಿ ಕುಂದಿ ಹೋಗಿದೆ. ಅವರ ಜೀವಿತದಲ್ಲಿ ಪ್ರಾರ್ಥನೆ ಇದೆ, ಆದ್ರೆ ನಂಬಿಕೆ ಇಲ್ಲ. ಆದ ಕಾರಣವೇ ನಂಬಿಕೆ ಇಲ್ಲದೆ ಇರುವಂತಹ ದೇವ ಪ್ರಾರ್ಥನೆಯು ಅದು ಕೇಳಲ್ಪಡುವುದಿಲ್ಲ, ಅದಕ್ಕೆ ಉತ್ತರ ಸಿಗುವುದಿಲ್ಲ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ದೇವರ ಬಳಿ ಬರುವವನು ಹೇಗೆ ಬರಬೇಕೆಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿದೆ. ಹಾಗಾದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಪ್ರಾರ್ಥನೆ ಮಾಡುವಂತ ನಿಮ್ಮಲ್ಲಿ ಈ ನಂಬಿಕೆ ಇದೆಯಾ? ಈ ವಾಕ್ಯವು ಹೇಳುವ ಪ್ರಕಾರ ನಿಮ್ಮ ಜೀವಿತದಲ್ಲಿ ಹೌದು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯೇಸು ಕ್ರಿಸ್ತನ ಹೆಸರನ್ನ ನಾವು ನಂಬಿದ್ದೇನೆ, ಆ ನಂಬಿಕೊಂಡು ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಖಂಡಿತವಾಗಿಯೂ ದೇವರು ನನಗೆ ಸಹಾಯ ಮಾಡ್ತಾರೆ, ದೇವರು ನನಗೆ ಪ್ರಾರ್ಥನೆಯನ್ನ ಸಫಲಪಡಿಸ್ತಾರೆ, ಉತ್ತರ ಕೊಟ್ಟೇ ಕೊಡ್ತಾರೆ ಎಂಬ ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನೀವು ನಿಮ್ಮ ಜೀವಿತದಲ್ಲಿ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ದೇವರನ್ನ ನಂಬುವುದು ಮಾತ್ರ ಅಲ್ಲ, ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ, ಯಾವ ಅಪ್ಪಣೆ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಅಪ್ಪಣೆ. ಒಬ್ಬರನ್ನೊಬ್ಬರು ಪ್ರೀತಿಸದೆ ನಮ್ಮಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಹೇಳಿಗೆ ನೋಡುವಾಗ ಅಥವಾ ಇನ್ನೊಬ್ಬರ ಪ್ರಗತಿಗಳನ್ನ ನೋಡುವಾಗ ಹೊಟ್ಟೆ ಕಿಚ್ಚು, ಅಸೂಯ, ದ್ವೇಷ, ಆಕ್ರೋಶಗಳು, ಅವರ ಮೇಲೆ ಇಲ್ಲಸಲ್ಲದ ಆಪಾದನೆಗಳು, ಇವುಗಳನ್ನೆಲ್ಲ ಮಾಡಿಕೊಂಡು ಪ್ರಾರ್ಥನೆನ ಮಾಡಿದರೆ ಹೇಗೆ ಉತ್ತರ ಸಿಗುವಂಥದ್ದಾಗಿದೆ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು. ಹಾಗಾದರೆ ದೇವರು ನಮಗೆ ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಇಂದು ಅನೇಕರನ್ನ ನೋಡುವಾಗ, ನಮಗೇನಾದರೂ ಕೆಟ್ಟದ್ದನ್ನ ಬಯಸುವಾಗ ಅಥವಾ ನಮ್ಮ ವಿರುದ್ಧವಾಗಿ ಕೆಟ್ಟದಾಗಿ ಮಾತನಾಡುವಾಗ, ಅಪಪ್ರಚಾರಗಳನ್ನ ಮಾಡುವಾಗ ನಮಗೇನು ಉಂಟಾಗ್ತದೆ ಅಂದರೆ, ಮೊದಲು ವೇದನೆ ಉಂಟಾಗುತ್ತೆ, 2 ಕೋಪ, ಆ ವ್ಯಕ್ತಿಯ ಮೇಲೆ ದ್ವೇಷಗಳು ಉಂಟಾಗುತ್ತೆ. ಆದರೆ ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ, ನಮ್ಮ ವಿರುದ್ಧವಾಗಿ ಮಾತನಾಡಿದ್ರು ಅಥವಾ ನಮ್ಮ ವಿರುದ್ಧವಾಗಿ ಯಾವ ಕಾರ್ಯಗಳನ್ನ ಮಾಡಿದ್ರು ಸಹ ನಾವು ಅವರನ್ನ ಪ್ರೀತಿಸಬೇಕು, ನಾವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಇಂದು ನಿಮ್ಮ ಜೀವಿತದಲ್ಲಿ ಅನೇಕ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇರ್ಬೋದು, ನಿಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ, ನೀವು ಸುಮ್ಮನೆ ಇದ್ರೂ ಸಹ ನಿಮ್ಮ ಪ್ರಾಂತ್ಯಗಳಲ್ಲಾಗಿರ್ಬೋದು, ಕೆಲಸದ ಸ್ಥಳಗಳಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ನೀವು ಸುಮ್ಮನೆ ಇದ್ರೂ ಕೂಡ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡುವಾಗ ದಯಮಾಡಿ ನೀವು ಮಾತನಾಡಬೇಡಿ. ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ನೀವು ದ್ವೇಷಗಳನ್ನ ಇಟ್ಟುಕೊಳ್ಳಬೇಡಿ. ನೀವು ಆ ವಿಷಯಗಳನ್ನ ಹೆಚ್ಚಾಗಿ ಚಿಂತಿಸುವಾಗ ಆ ವ್ಯಕ್ತಿಯ ಮೇಲೆ ನಿಮಗೆ ದ್ವೇಷ ಉಂಟಾಗುತ್ತೆ, ಅಸೂಯ ಉಂಟಾಗುತ್ತೆ, ಕೋಪ ಉಂಟಾಗುತ್ತೆ. ಈ ಕೋಪಗಳು, ಅಸೂಯೆಗಳು ಏನಾಗುತ್ತೆ ಅಂದ್ರೆ ನಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವ ಕಾರ್ಯವಾಗಿದೆ, ಪ್ರಾರ್ಥನೆ ಮಾಡಲಿಕ್ಕೆ ಬಿಡೋದಿಲ್ಲ. ಇದಕ್ಕೆ ಎಷ್ಟೋ ಜನರಲ್ಲಿ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಅಸೂಯೆಗಳು, ಕ್ಷಮಿಸದೇ ಇರುವ ಗುಣ. ನೀವು ಒಮ್ಮೆ ಕ್ಷಮಿಸಿ ನೋಡಿರಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನ ಉಂಟಾಗುತ್ತೆ. ನಿಮ್ಮ ಮನಸ್ಸುಗಳು ಸಮಾಧಾನ ಹೊಂದುವುದು ಮಾತ್ರ ಅಲ್ಲ, ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತೆ. ಕ್ರಿಸ್ತ ನಂಬಿಕೆಯನ್ನ ಇಟ್ಟು ನೀವು ಪ್ರೀತಿಸಿ ನೋಡಿರಿ. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನಿಮ್ಮ ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ, ಅವರನ್ನ ನೀವು ಪ್ರೀತಿಸಬೇಕು. ಇಂದು ನಮ್ಮಲ್ಲಿ ಈ ಕಾರ್ಯಗಳು ಸಾಧ್ಯವಿದೆಯಾ? ನಮ್ಮ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ ವ್ಯಕ್ತಿಗಳನ್ನ ನಾವು ಕ್ಷಮಿಸ್ತಾನೆ ಇಲ್ಲ, ಮತ್ತೆ ಪ್ರೀತಿ ಮಾಡುವಂಥದ್ದು ಅದು ಕಷ್ಟಕರವಾದ ಸಂಗತಿ ಆಗಿದೆ. ಸಹೋದರ ಸಹೋದರಿಯರೇ, ಇನ್ನು ಯಾರನ್ನ ದ್ವೇಷಿಸಿ, ಯಾರನ್ನ ಕ್ಷಮಿಸದೆ, ಅದು ನಿಮ್ಮ ಕೆಲಸದ ಸ್ಥಳಗಳಲ್ಲಾಗಿರ್ಬೋದು, ಅವರು ನಿಮ್ಮ ಬಗ್ಗೆ ತುಂಬಾ ಅಪಪ್ರಚಾರ ಮಾಡಿರಬಹುದು, ಅಥವಾ ನಿಮ್ಮ ಬಗ್ಗೆ ತಿಳಿದುಕೊಂಡರೂ ಕೂಡ ಬೇಡವಾದ ಹೊಟ್ಟೆ ಕಿಚ್ಚಿನಿಂದ ಇಲ್ಲಸಲ್ಲದ ಮಾತುಗಳನ್ನು ಆಡಿರಬಹುದು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ಮನುಷ್ಯರಿಗೋಸ್ಕರವಾಗಿ ಇಲ್ಲ ನಾನು ದ್ವೇಷ ಮಾಡ್ತೇನೆ ಅಂದ್ರೆ ನೀವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೇಲಿನ ವಚನ ಹೇಳುವಂಥದ್ದು, ಆತನ ಎಣಿಕೆಯಲ್ಲಿ ಮೆಚ್ಚುಗೆ ಆಗಿರುವುದನ್ನ ಮಾಡಬೇಕು. ಈಗ ಮನುಷ್ಯರು ನೀವು ಕ್ಷಮಿಸುವಾಗ, ಅವರೊಟ್ಟಿಗೆ ಪ್ರೀತಿಯಿಂದ ಇರುವಾಗ ಮನುಷ್ಯರು ಬಂದು ಹೇಳಬಹುದು ನಿಮಗೆ,
ಆ ವ್ಯಕ್ತಿ ನಿನಗೆ ಅಷ್ಟೊಂದು ಕಾರ್ಯವನ್ನ ಮಾಡಿದ್ರು ಆ ವ್ಯಕ್ತಿಯನ್ನ ಕ್ಷಮಿಸ್ತಾ ಇದೆಯಾ, ಆ ವ್ಯಕ್ತಿಯನ್ನ ನೀನು ಮತ್ತೆ ಸೇರಿಸಿಕೊಳ್ತಾ ಇದೆಯಾ ಎಂದು ಮನುಷ್ಯರು ನಿಮಗೆ ಹೇಳಬಹುದು. ಆದರೆ ಮನುಷ್ಯರನ್ನ ಮೆಚ್ಚಿಸುವಂಥದ್ದಲ್ಲ, ದೇವರನ್ನ ಮೆಚ್ಚಿಸುವಂತಹ ಕಾರ್ಯವನ್ನ ನಾವು ಮಾಡಬೇಕು. ಮನುಷ್ಯನ ದೃಷ್ಟಿಯಲ್ಲಿ ಕೆಲವೊಂದು ಯೋಗ್ಯವಾಗಿ ಇಲ್ಲದೆ ಇರುವಂಥದ್ದು ಅದು ದೇವರ ದೃಷ್ಟಿಗೆ ಯೋಗ್ಯವಾಗಿರುವಂಥದ್ದಾಗಿದೆ. ದೇವರಿಗೆ ಯೋಗ್ಯವಾಗಿರುವಂಥದ್ದು ಮನುಷ್ಯನು ಯಾವಾಗಲೂ ಏನೆಂದು ಎಣಿಸ್ತಾನೆ, ಅದು ಅಯೋಗ್ಯವಾಗಿರುವ ಕಾರ್ಯ, ಅದು ಸರಿಯಾಗಿಲ್ಲದೆ ಇರುವ ಕಾರ್ಯ ಎಂದು ಮನುಷ್ಯನು ಯೋಚಿಸ್ತಾನೆ. ಅದಕ್ಕೆ ದೇವರು ಯೋಚಿಸುವುದಕ್ಕೂ ಮನುಷ್ಯನು ಯೋಚಿಸುವುದಕ್ಕೂ ತುಂಬ ವ್ಯತ್ಯಾಸಗಳುಂಟು. ನಾವು ಯಾವಾಗಲೂ ನಮಗೆ ಹೇಗೆ ತೋರುತ್ತದೋ, ನಮಗೆ ಹೇಗೆ ಕಣ್ಣಿಗೆ ಕಾಣಿಸ್ತದೋ ಆ ರೀತಿ ಯೋಚನೆ ಮಾಡ್ತೇವೆ. ಆದರೆ ದೇವರು ಆಗಲ್ಲ. ನಮ್ಮ ಭವಿಷ್ಯದ ಕುರಿತಾಗಿ, ನಮ್ಮ ಮುಂದಿನವುಗಳ ಕುರಿತಾಗಿ ಯೋಚಿಸುವಾತನಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೂ ಎಲ್ಲಿ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆಗಳು, ಮತ್ಸರಗಳು, ಕೋಪಗಳು, ಕ್ಷಮಿಸದೇ ಇರುವಂಥ ಗುಣಗಳು ನಿಮ್ಮ ಮನಸ್ಸಿನಲ್ಲಿ ಹಾಗೆ ಇದ್ದುಕೊಂಡು ಪ್ರಾರ್ಥನೆನ ಮಾಡಿದರೆ ಖಂಡಿತ ಪ್ರಾರ್ಥನೆಗೆ ಉತ್ತರ ಸಿಕ್ಕೋದಿಲ್ಲ. ಆದರೆ ಅದನ್ನು ಕ್ಷಮಿಸಿ ಬಿಟ್ಟಿರುವುದಾದರೆ ದೇವರು ನಿಮಗಾಗಿ ಕಾರ್ಯವನ್ನು ಮಾಡ್ತಾರೆ. ದೇವರು ನಿಮಗೋಸ್ಕರ ಆ ವ್ಯಕ್ತಿಯನ್ನು ಬದಲಾಯಿಸಿ, ಆ ವ್ಯಕ್ತಿಯೂ ಕೂಡ, ನಿಮ್ಮ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿಯೂ ಕೂಡ ನಿಮ್ಮ ಈ ಒಂದು ನಡವಳಿಕೆಯಿಂದ ಕ್ರಿಸ್ತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಲು, ಕ್ರಿಸ್ತನ ಪ್ರೀತಿಯು ಎಂಥದ್ದೆಂದು ತಿಳಿದುಕೊಳ್ಳಲು ಸಹಾಯಕರವಾಗ್ತದೆ. ನಾವು ಯಾವಾಗಲೂ ಹೇಳುವಂಥ ವಿಷಯ ಏನಂದ್ರೆ, ದೇವರು ನಮಗೆ 4 ಸುವಾರ್ತೆಗಳನ್ನು ಕೊಟ್ಟಿದ್ದಾರೆ. ಆದರೆ 5ನೇ ಸುವಾರ್ತೆಗಳು ನಾನು ನೀವಾಗಿದ್ದೇವೆ. ನಮ್ಮ ಕೆಲಸಗಳಲ್ಲಿ, ನಮ್ಮ ಒಂದು ಪ್ರಾಂತ್ಯಗಳಲ್ಲಿ, ಕುಟುಂಬದಲ್ಲಿ ಆಗಿರಬಹುದು, ಸೇವೆಯಲ್ಲಿ ಆಗಿರಬಹುದು, ನಾವುಗಳೇ ಜೀವಂತ ಸಾಕ್ಷಿಗಳಾಗಿದ್ದೇವೆ. ಕೆಲವೊಮ್ಮೆ ಮನುಷ್ಯನು ಹೇಳುವಂಥ ಮಾತುಗಳನ್ನು ನಮಗೆ ಕೇಳುವಾಗ ನಮ್ಮಲ್ಲಿರುವಂಥ ಮನುಷ್ಯನಿಗೆ ಸಂಬಂಧಪಟ್ಟಂಥ ಭಾವನೆಗಳು, ಭಾವನಾತ್ಮಕವಾಗಿ ನಾವು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಈ ಭಾವನಾತ್ಮಕವಾಗಿ ನಮ್ಮ ಎಮೋಷನ್ಸ್ಗಳಿಗೆ ನಾವು ಒಳಪಡುವಾಗ, ಕೋಪಕ್ಕೆ ಒಳಗಾಗಿ ನಾವು ಏನೇನೋ ಕಾರ್ಯಗಳನ್ನು ನಮಗೆ ಜ್ಞಾನವಿಲ್ಲದವರ ಹಾಗೆ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ಪರಿಶುದ್ಧಾತ್ಮನ ಕೈಗೆ ನಮ್ಮನ್ನು ಒಪ್ಪಿಸುವಾಗ ಆತ್ಮನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಎಷ್ಟೋ ಜನರು ಹೇಳಬಹುದು, ನನಗೆ ಗೊತ್ತೇ ಆಗಿಲ್ಲ, ನನಗೆ ಅವರು ಆ ಮಾತನ್ನು ಹೇಳುವಾಗ ತುಂಬ ಕೋಪ ಬಂದು ನಾನು ಬೇಡವಾಗಿ ರಿಯಾಕ್ಟ್ ಮಾಡಿಬಿಟ್ಟೆ, ಬೇಡವಾಗಿ ನಾನು ಕೋಪದಿಂದ ಮಾತನಾಡಿಬಿಟ್ಟೆ, ತುಂಬ ಅವರನ್ನು ನೋಯಿಸಿಬಿಟ್ಟೆ, ಅವರಿಗಿಂತ ಹೆಚ್ಚಾಗಿ ನಾನೇ ಮಾತನಾಡಿಬಿಟ್ಟೆ ಎಂದು ಅನೇಕ ಸಮಯದಲ್ಲಿ ನಾವು ಹೇಳುವುದುಂಟು. ಆದರೆ ಅಂಥ ಸಮಯಗಳಲ್ಲಿ ದೇವರ ಜ್ಞಾನವನ್ನು ಕೇಳಿಕೊಳ್ಳಿರಿ. ಯೇಸು ಸ್ವಾಮಿಯ ವಿರುದ್ಧವಾಗಿ ಎಷ್ಟೋ ಮಾತುಗಳನ್ನು ಆಡಿದರು, ಆದರೆ ಆತನು ಒಂದು ಕೂಡ ಮಾತನಾಡಲಿಲ್ಲ. ಪಿಲಾತನ ಮುಂದೆ ಮೌನವಾಗಿದ್ದನು. ಯಾಕೆ ಮೌನವಾಗಿದ್ದನೆಂದರೆ, ತಾನು ತಪ್ಪಿತಸ್ಥನು, ನಾನು ತಪ್ಪು ಮಾಡಿದ್ದೇನೆಂದು ಒಪ್ಪಿಕೊಂಡು ಮೌನವಾಗಿರಲಿಲ್ಲ. ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆತನು ಯಾರಾಗಿದ್ದಾನೆ, ತಾನು ಏನು ಮಾಡಲಿಕ್ಕೆ ಬಂದಿದ್ದೇನೆ, ನನ್ನ ಉದ್ದೇಶವೇನು, ನಾನು ಈ ಲೋಕದಲ್ಲಿ ಇರುವಂಥ ಉದ್ದೇಶ ಏನು, ನಾನು ಏನು ಮಾಡಲಿಕ್ಕೆ ಬಂದಿದ್ದೇನೆ, ನಾನು ಏನು ಆಗ್ಲಿಕ್ಕಿದ್ದೇನೆ ಎಂಬುವಂತಹ ಪರಿಜ್ಞಾನವು ಆತನಿಗಿತ್ತು. ಇಂದು ಆ ಪರಿಜ್ಞಾನ ನಮ್ಮಲ್ಲಿಯೂ ಬರಬೇಕಂದ್ರೆ ಪರಿಶುದ್ಧಾತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡದೆ ಮನುಷ್ಯನ ಗುಣಗಳನ್ನೇ ನಾವು ಹೆಚ್ಚಾಗಿ ಮನುಷ್ಯನ ಎಮೋಷನ್ಸ್ಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ನಾನು ಮಾಡಿದ್ದೇ ಸರಿ, ನಾನು ಹೇಳುವಂಥದ್ದೇ ಸರಿ, ನನ್ನ ಕಡೆಯೇ ನ್ಯಾಯವಿದೆ ಎಂದು ನಾವು ವಾದಿಸಲು ನಿಂತುಕೊಳ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಒಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂದು. ನಿಮ್ಮ ವಿರುದ್ಧವಾಗಿರುವಂಥ ವ್ಯಕ್ತಿ ಕೆಲವೊಮ್ಮೆ ಅವರು ದೇವರನ್ನ ನಂಬಿಯೂ ಸಹ ನಿಮಗೆ ಅನೇಕ ಕಾರ್ಯಗಳನ್ನ, ಕೇಡಾದ ಕಾರ್ಯಗಳನ್ನ ಮಾಡುವುದಾದರೂ ನೀವು ದಯಮಾಡಿ ಅವರ ಬಳಿಯಲ್ಲಿ ಏನನ್ನೋ ಕೇಳದೆ ದೇವರ ಬಳಿ ಪ್ರಾರ್ಥನೆ ಮಾಡಿ. ದೇವರು ಕಾರ್ಯ ಮಾಡ್ತಾರೆ. ದೇವರು ಅವರ ಮನಸ್ಸಿನಲ್ಲಿ ಅರಿವನ್ನು ಹುಟ್ಟಿಸುವ ಆತನಾಗಿದ್ದಾನೆ. ದೇವರು ಅವ್ರನ್ನ ಮಾನಸಾಂತರ ಪಡಿಸ್ತಾರೆ. ಈಗ ನಾವು ಏನಾದರೂ ಹೇಳುವಾಗ, ಮನುಷ್ಯನ ಜೀವಿತ ಎಂಬುವಂಥದ್ದು ಶಾಶ್ವತವಲ್ಲ. ನಾವೇನಾದರೂ ಹೇಳುವಾಗ ಅದು ಒಂದರಿಂದ ಇನ್ನೂ ಹೆಚ್ಚಾಗ್ತದೆ ಹೊರತು, ಮನಸ್ತಾಪಗಳು, ಕೋಪಗಳು, ಅಸೂಯೆಗಳು, ಜಗಳಗಳು ಹೆಚ್ಚಾಗ್ತಾ ಇರ್ತದೆ ಹೊರತು ಅದರಿಂದ ಯಾವುದೇ ಲಾಭಗಳು ನಮಗೆ ಬರೋದಿಲ್ಲ. ಅದಕ್ಕೆ ನಮಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ವಾಕ್ಯ ಓದಲಿಕ್ಕಾಗಲ್ಲ, ಪ್ರಾರ್ಥನೆಗಳಿಗೆ ಸೇರಿಕೊಂಡು ಬರಲಿಕ್ಕಾಗೋದಿಲ್ಲ, ಸಭೆಯ ಅನ್ಯೋನ್ಯತೆಗೆ ಹೋಗ್ಲಿಕ್ಕಾಗೋದಿಲ್ಲ. ಇದೆಲ್ಲ ನಮ್ಮ ಆತ್ಮಿಕ ಜೀವಿತಕ್ಕೆ, ನಮ್ಮ ಜೀವಿತಕ್ಕೆ ತಡೆಯಾಗಿರುವಂಥ ವಿಷಯ. ಅದು ಬೇರೆಯವರಿಗೆ ನಷ್ಟವಾಗೋದಿಲ್ಲ. ಹೇಳುವಂಥ ವ್ಯಕ್ತಿ ಸುಲಭವಾಗಿ ಹೇಳಿ ಹೋಗ್ತಾರೆ, ಆದರೆ ಕೇಳಿಸಿಕೊಂಡಂಥ ನಮಗೆ
ಆ ವಿಷಯಗಳನ್ನ ನೆನೆಸಿ ನೆನೆಸಿ ನಮ್ಮಲ್ಲಿ ದ್ವೇಷ, ಅಸೂಯೆಗಳು, ಕೋಪಗಳು ಹುಟ್ಟುವಾಗ ನಾವು ದೇವರ ಸಂಬಂಧದಿಂದ ದೂರ ಹೋಗ್ತಾ ಇರ್ತೇವೆ. ಇವುಗಳೆಲ್ಲ ನಮ್ಮನ್ನ ದೇವರ ಸಂಬಂಧದಿಂದ ದೂರ ಪಡಿಸಬೇಕೆಂದೇ ಸೈತಾನನು ಮಾಡುವಂತ ತಂತ್ರೋಪಾಯವಾಗಿದೆ. ಆದರೆ ದೇವರು ನಮಗೆ ಸಹಾಯಕನಾಗಿದ್ದಾನೆ. ಯೇಸು ಸ್ವಾಮಿಗೆ ಹೇಗೆ ತಾನು ತಪ್ಪಿತಸ್ಥನಲ್ಲ, ತಾನೇನು ಮಾಡಲಿಕ್ಕೆ ಬಂದಿದ್ದೇನೆ, ತನ್ನ ಉದ್ದೇಶವೇನು ಎಂದು ಆತನು ತಿಳಿದುಕೊಂಡು ಮೌನವಾಗಿದ್ದನೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಇಂದು ನಾವು ಮೌನವಾಗಿರುವುದನ್ನು ಕಲಿಬೇಕು. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತಾಡಬಾರದು ಎಂಬ ಪರಿಜ್ಞಾನ ನಮ್ಮಲ್ಲಿ ಇರಬೇಕು. ಯಾಕೆಂದ್ರೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಮಾತ್ರವೇ ಆತನಲ್ಲಿ ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆತನು ನಮ್ಮಲ್ಲಿ ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗುತ್ತೆ. ಆತನು ನಮ್ಮಲ್ಲಿ, ನಾವು ಆತನಲ್ಲಿ ಇರುವಾಗ ಮಾತ್ರವೇ ನಾವು ಫಲ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಫಲ ನಮ್ಮಿಂದ ಬರಬೇಕು. ಒಳ್ಳೆಯ ಫಲಗಳನ್ನು ಕಂಡು ದೇವರಿಗೆ ಮಹಿಮೆ ಪಡಿಸಬೇಕು, ದೇವರನ್ನ ಕೀರ್ತಿ ಪಡಿಸಬೇಕು ಎಂದು ನಾವು ಹೇಳುವುದಾದರೆ ಅಥವಾ ಬಯಸುವುದಾದರೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಬರೀ ಪ್ರೀತಿಸ್ತೇನೆ, ಅದಕ್ಕೆ ಮೇಲಿನ ವಾಕ್ಯ ಹೀಗೆ ಹೇಳ್ತದೆ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಬಾಯಿ ಮಾತಿನಿಂದಲೂ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು, ನಿಮ್ಮ ಪ್ರೀತಿಯು ಕೃತ್ಯಗಳಲ್ಲಿಯೂ ಸತ್ಯಗಳಲ್ಲಿಯೂ ತೋರಬರಬೇಕು. ಹಾಗಾದರೆ ಯೇಸುವನ್ನ ಪ್ರೀತಿಸ್ತೀನಿ ಅಂತ ಹೇಳುವಂಥ ನಾನು ನೀವುಗಳು ಬಾಯಿ ಮಾತಿನಲ್ಲಿ ಯೇಸುವೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಹೇಳುವುದಾದರೆ ಸಾಲುವುದಿಲ್ಲ. ಅದು ನಮ್ಮ ಜೀವಿತದಲ್ಲಿ, ನಮ್ಮ ಕೃತ್ಯಗಳಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಆಲೋಚನೆ, ನಮ್ಮ ಕ್ರಿಯೆಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಯಾರು ನಿಜವಾಗಿಯೂ ಆತನನ್ನು ಪ್ರೀತಿಸ್ತಾರೋ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ. ಆತನನ್ನು ಪ್ರೀತಿಸದೇ ಇರುವವರು ಆತನ ಆಜ್ಞೆಗಳನ್ನು ಕೈಗೊಂಡು ನಡೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಇನ್ನೂ ಸಿಗದೇ ಇರುವುದಕ್ಕೆ, ಸಫಲ ಆಗದೇ ಇರುವುದಕ್ಕೆ ಕಾರಣ ಏನಂದರೆ ನಾವು ದೇವರ ಮಾತನ್ನು ಇನ್ನೂ ಕೈಗೊಂಡು ನಡೀತಾ ಇಲ್ಲ. ಆತನಿಗೆ ಮೆಚ್ಚುಗೆ ಆಗಿರುವ ಕಾರ್ಯ ಯಾವುದೆಂದು ಮಾಡುತ್ತಾ ಇಲ್ಲ. ಆತನು ಕೊಟ್ಟಂತ ಅಪ್ಪಣೆ ಆಗಿರುವಂತಹ ಪ್ರೀತಿಯನ್ನ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇಲ್ಲ. ಶರೀರ ಸಂಬಂಧಪಟ್ಟಂತ ವಿಷಯಗಳಿಗೆ ಹೆಚ್ಚು, ಶರೀರ ಭಾವವಾಗಿರುವಂತಹ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ದೇವರ ಸಂಬಂಧದಿಂದ ನಾವು ದೂರ ಹೋಗ್ತಾ ಇರುವುದಾದರೆ ಈ ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನೋಡಿ, ಒಮ್ಮೆ ನಿಮ್ಮಲ್ಲಿ ಮನಸ್ಸು ಸಮಾಧಾನ ಬಾಧಿಸಲ್ಪಟ್ಟರೆ ನೀವೇನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದರ ಮೇಲೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಯಾವುದರ ಮೇಲೆಯೂ ನೀವು ಗಮನವರಿಸಲಿಕ್ಕೆ, ಏಕಾಗ್ರತೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಏಕಾಗ್ರತೆಯನ್ನು ತಪ್ಪಿಸಿ ಮನಸ್ಸಲ್ಲಿರುವಂಥ ಸಮಾಧಾನ ಬಾಧಿಸಲ್ಪಡುವಂಥ ವಿಷಯಗಳು ನಿಮ್ಮ ಜೀವಿತದಲ್ಲಿ ಇಂದು ಯಾವುದ್ಯಾವುದಿದೆಯೋ ಅದನ್ನು ಒಪ್ಪಿಸಿಕೊಡಿರಿ. ಅದು ಒಂದು ವೇಳೆ ಬೇರೊಬ್ಬರನ್ನು ಕ್ಷಮಿಸಲು ಆಗದೇ ಇರುವಂಥ ವಿಷಯಗಳಾಗಿರ್ಬೋದು, ಬೇರೊಬ್ಬರ ಮೇಲಿರುವ ಹೊಟ್ಟೆ ಕಿಚ್ಚುಗಳಾಗಿರ್ಬೋದು, ಅಸೂಯೆಗಳಾಗಿರ್ಬೋದು, ಕೋಪವಾಗಿ ದ್ವೇಷವಾಗಿರ್ಬೋದು, ಇವುಗಳೆಲ್ಲ ನಿಮ್ಮ ಮನಸ್ಸಿನ ಸಮಾಧಾನ ಬಾಧಿಸಲ್ಪಡುವಂತ ಕಾರ್ಯವಾಗಿದೆ. ಮನಸ್ಸು ಸಮಾಧಾನ ಬಾಧಿಸಲ್ಪಟ್ರೆ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ, ಪ್ರಾರ್ಥನೆ ಮಾಡಿದ್ರೂ ಉತ್ತರ ಸಿಗೋದಿಲ್ಲ. ಹಾಗಾಗಿ ಒಮ್ಮೆ ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಿ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಾವು ಪ್ರೀತಿಯಲ್ಲಿ ನಡ್ಕೊಂಡ್ರೆ ನಮಗೆ ಮನಸ್ಸಿನಲ್ಲಿ ಸಮಾಧಾನ ಸಿಗ್ತದೆ, ಹಾಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂಥದ್ದಾಗಿದೆ. ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡೋಣ. ದೇವರು ತಾನೇ ನಮ್ಮ ಹೃದಯಗಳಲ್ಲಿ ಈ ವಾಕ್ಯಗಳನ್ನ ಕೇಳಿದಂಥ ಹೃದಯವನ್ನ ಶುದ್ಧಿಪಡಿಸಲಿ. ಹೌದು, ನಾವು ಪ್ರಾರ್ಥನೆನ ಮಾಡಿಕೊಳ್ಳೋಣ. ದೇವರೇ, ನನ್ನನ್ನು ಕ್ಷಮಿಸು. ಇನ್ನೂ ಎಲ್ಲಿ ಪರಿಶುದ್ಧಾತ್ಮನೇ ನಾನು ದ್ವೇಷಗಳನ್ನು, ನಿನಗಿಷ್ಟವಿಲ್ಲದ ಗುಣಗಳನ್ನು ನನ್ನ ಜೀವಿತದಲ್ಲಿ ಇಟ್ಟುಕೊಂಡು ಇನ್ನೂ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಂದು ಕೊರಗುತ್ತಾ ಇರುವುದಾದರೆ ಅಥವಾ ಗುಣಗುಟ್ಟುತ್ತಾ ಇರುವುದಾದರೆ ದಯಮಾಡಿ ನನ್ನ ಸರಿಪಡಿಸು. ನನ್ನನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ. ನನ್ನ ಆತ್ಮವನ್ನು ಶುದ್ಧಿಪಡಿಸು, ನನ್ನ ಜೀವಿತವನ್ನು ಶುದ್ಧಿಪಡಿಸು. ನಿನ್ನ ಚಿತ್ತದ ಪ್ರಕಾರ ನಾನು ನಡ್ಕೊಳ್ಬೇಕು, ನಿನ್ನ ಆಜ್ಞೆಗಳನ್ನು ಅನುಸರಿಸಬೇಕು, ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಿನಗಾಗಿ ನಾನು ಜೀವಿಸಬೇಕೆಂದು ಈ ಸಮಯದಲ್ಲಿ ನೀವು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ಮಾರ್ಪಾಡು ಮಾಡುವಂಥವರಾಗಿದ್ದಾರೆ. ಬರೀ ಬಾಯಿ ಮಾತಿನಿಂದ ಮಾತ್ರ ಹೇಳುವಂಥದ್ದಲ್ಲ, ನಮ್ಮ ಜೀವಿತದಲ್ಲಿ ಆತನ ಆಜ್ಞೆಗಳನ್ನು, ಆತನನ್ನು ನಾವು ಅನುಸರಿಸಿ ನಡೆಯುವವರಾಗಬೇಕು. ಇಂದು ಅನೇಕ ವಿಷಯಗಳು, ನೋವುಂಟು ಮಾಡುವ ಸಂಗತಿಗಳು ನಮ್ಮ ಹೃದಯದಲ್ಲಿ ಇದ್ದಾಗಿಯೂ ಸಹ ಅವು ಎಲ್ಲವನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಡುವುದಾದರೆ ದೇವರು ಅವುಗಳನ್ನು ವಾಸಿ ಮಾಡಿ ನಿಮ್ಮ ಜೀವಿತದಲ್ಲಿ
ಒಳ್ಳೆಯ ಮನುಷ್ಯನಾಗಿ ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಸುಂದರವಾದ ದೇವರೇ, ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿದ್ದೀರಾ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯರು ಪರಿಶುದ್ಧಾತ್ಮನೆ ವಾಕ್ಯವನ್ನು ಕೇಳಿ ಬಿಟ್ಟು ಬಿಡದ ಹಾಗೆ ಆ ವಾಕ್ಯವನ್ನು ಅಳವಡಿಸಿಕೊಂಡು ನಿನಗಾಗಿ ಪರಿಶುದ್ಧಾತ್ಮನೆ ನಿಲ್ಲಿಕ್ಕೆ ಸಹಾಯ ಮಾಡು. ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ, ಅವರ ಹೃದಯವನ್ನು ಬದಲಿಸಲಿ ದೇವರೇ. ಅವರ ಹೃದಯದಲ್ಲಿ ಒಂದು ಧೈರ್ಯವನ್ನು ಕೊಡಲಿ. ಇನ್ನೂ ಎಲ್ಲೆಲ್ಲಿ ಕ್ಷಮೆಯಿಲ್ಲವೋ, ಇನ್ನೂ ಎಲ್ಲೆಲ್ಲಿ ದ್ವೇಷ ಅಸೂಯೆಗಳು ನಿನಗಿಷ್ಟವಿಲ್ಲದ ಗುಣಗಳಿದೆಯೋ ಏಸಪ್ಪ, ನಿಮ್ಮ ನಾಮದಲ್ಲಿ ಶುದ್ಧಿಪಡಿಸಿ ಅವರನ್ನು ಬದಲಾಯಿಸಬೇಕಾಗಿ ನನ್ನನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ, ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಶುದ್ಧಿಪಡಿಸು, ಬದಲಾಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and God bless you.